ಶ್ರೀನಿವಾಸಪುರದಲ್ಲಿ ಮೊದಲ ಬಾರಿಗೆ ಮಾವು ಮೇಳ ಆಯೋಜನೆ. ರೈತ ಸಂಘದಿಂದ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಅಂದಾಕ್ಷಣ ರಾಜ್ಯದ ಜನತೆಗೆ ಮೊದಲು ನೆನಪಾಗೋದು ರುಚಿಕರ ಮಾವಿನ ಹಣ್ಣು, ಮಾವಿನ ನಗರ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀನಿವಾಸಪುರದಲ್ಲಿ 60ಕ್ಕೂ ಹೆಚ್ಚು ಮಾವಿನ ತಳಿಗಳು ಬೆಳೆಯಲಾಗುತ್ತಿದ್ದು, ದೇಶದ ವಿವಿಧ ಭಾಗಗಳಲ್ಲಿ ಕಂಡುಬರುವ ಅನೇಕ ವೆರೈಟಿಗಳು ಇಲ್ಲಿಯೂ ಲಭ್ಯ ಇದೆ. ಇಲ್ಲಿನ ಒಣ ಪ್ರದೇಶದ ವಾತಾವರಣ, ವಿಶೇಷ ಭೌಗೋಳಿಕ ಮಣ್ಣು ಹಾಗೂ ಕಡಿಮೆ ಮಳೆಯ ಪರಿಸ್ಥಿತಿ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು, ಇದರಿಂದ ಇಲ್ಲಿನ ಮಾವು ವಿಶೇಷ ರುಚಿ ಮತ್ತು ಗುಣಮಟ್ಟವನ್ನು ಹೊಂದಿದೆ ಅಂತ ರೈತರು ಹೇಳ್ತಾರೆ. ಈ ಹಿನ್ನೆಲೆ ಶ್ರೀನಿವಾಸಪುರದ ಮಾವಿಗೆ ರಾಜ್ಯಾದ್ಯಂತ ಭಾರಿ ಬೇಡಿಕೆ ಇದೆ. ಇಂತಹ ಸಂದರ್ಭದಲ್ಲಿ ಬಾಲಾಜಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರದಲ್ಲಿ ಮೊದಲ ಬಾರಿಗೆ ಮಾವು ಮೇಳ ಆಯೋಜನೆ ಮಾಡಿರುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಸ್ವಾಗತಿಸಿದೆ. ಈ ಕುರಿತು ಮಾತನಾಡಿದ ಮುಖಂಡರು, ರೈತರ ಹೋರಾಟಗಳ ಫಲವಾಗಿ ಮಾರುಕಟ್ಟೆ ಅಭಿವೃದ್ಧಿ, ಕೊಯ್ಲು ಮತ್ತು ಕೊಯ್ಲೋತ್ತರ ಸೌಲಭ್ಯಗಳ ಸೇರಿದಂತೆ ಹಲವು ಯೋಜನೆಗಳು ಮಾವು ಮಂಡಳಿ ಮೂಲಕ ಶ್ರೀನಿವಾಸಪುರಕ್ಕೆ ದೊರಕಿವೆ. ಇದೀಗ ಮಾವು ಮೇಳಗಳಂತಹ ಕಾರ್ಯಕ್ರಮಗಳು ನಡೆಯೋದ್ರಿಂದ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಇಲ್ಲಿ ಬಂದು ವಿವಿಧ ತಳಿಗಳ ಮಾವುಗಳನ್ನು ವೀಕ್ಷಿಸಿ ಖರೀದಿಸಲು ಅವಕಾಶ ಸಿಗ್ತದೆ ಅಂತ ಹೇಳಿದರು. ಇದಲ್ಲದೆ ಮಾವಿನಿಂದ ತಯಾರಿಸಬಹುದಾದ ವಿವಿಧ ಉತ್ಪನ್ನಗಳ ಕುರಿತು ಬೆಳೆಗಾರರಿಗೆ ಅರಿವು ಮೂಡಿಸಲು ಇಂತಹ ಮೇಳಗಳು ಸಹಕಾರಿಯಾಗಲಿವೆ ಅಂತ ಹೇಳಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಕೂಡ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದು, ಸಾರ್ವಜನಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಸ್ನೇಹಿತರೆ, ಶ್ರೀನಿವಾಸಪುರ ಅಂದ ತಕ್ಷಣ ಕರ್ನಾಟಕದ ಎಲ್ಲ ರಾಜ್ಯದ ಜನತೆಗೆ ಬಾಯಲ್ಲಿ ನೀರು ಇರ್ತದೆ. ಯಾಕಂತಂದರೆ ಇದೊಂದು ಮಾವಿನ ನಗರ. ಬಹುಶಃ ಭಾರತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೆಲ್ಲ ವೆರೈಟಿಗಳಿದಾವೋ, ಬಂಗಾಳದಲ್ಲಿ ಒಂದು ವೆರೈಟಿ ಇದೆ, ಗುಜರಾತಲ್ಲಿ ಒಂದಿದೆ, ಅಥವಾ ಉತ್ತರ ಪ್ರದೇಶದಲ್ಲಿ, ಇದರಲ್ಲಿ ಬೇರೆ ಬೇರೆ ಆಂಧ್ರ ಪ್ರದೇಶ, ತಮಿಳುನಾಡು, ಹಿಂಗೆಲ್ಲ ಏನೆಲ್ಲ ವೆರೈಟಿಗಳಿದಾವೋ ಆ ಎಲ್ಲ ವೆರೈಟಿಗಳು ನಮ್ಮ ಈ ಭಾಗದಲ್ಲಿ ಸಿಗುತ್ತೆ. 60ಕ್ಕೂ ಹೆಚ್ಚಿನ ವೆರೈಟಿಗಳು ಶ್ರೀನಿವಾಸಪುರದಲ್ಲಿ ಬೆಳೀತಾರೆ. ಹಾಗಾಗಿ ವಿಶೇಷವಾಗಿ ಶ್ರೀನಿವಾಸಪುರ ಅಂದ ತಕ್ಷಣ ಎಲ್ರಿಗೂ ಎಲ್ಲ ರೀತಿಯ ಹಣ್ಣು ಸಿಗುತ್ತೆ ಮತ್ತು ಅದು ರುಚಿಕರವಾಗುತ್ತೆ. ಇಲ್ಲಿನ ಭೂಮಿ, ಭೌಗೋಳಿಕ ಮಣ್ಣು ಇದರಿಂದ ಹೆಚ್ಚು ಮಳೆ ಆಗದೆ ಇರತಕ್ಕಂಥ ಇದರಿಂದ, ಯಾಕಂದ್ರೆ ಮಾವಿಗೆ ನೀರು ಹೆಚ್ಚು ಬೇಕಾಗಿಲ್ಲ. ಹಾಗಾಗಿ ಈ ಒಣ ಇದರಲ್ಲಿ ಪರಿಸರದಲ್ಲಿ ಬೆಳೀತಕ್ಕಂಥ ಮಾವು ಹೆಚ್ಚು ರುಚಿಕರ ಅಂತಕ್ಕಂಥ ಕಾರಣಕ್ಕಾಗಿ ಇದನ್ನು ಎಲ್ಲರೂ ಕೂಡ ಹೆಚ್ಚು ಇಷ್ಟಪಡ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಯಾರು ಎಮ್ಮ ಕೃಷ್ಣ ರೆಡ್ಡಿನೋ ಏನೋ ಹೆಸರು, ಎಮ್ಮ ಹೆಸರು ಇಂದಿರಾ ರೆಡ್ಡಿ ಅವರು, ಅವ್ರದ್ದೇನೋ ಒಂದು ಖಾಸಗಿ ಕಂಪನಿ ಹೆಸರಿನಲ್ಲಿ ಇವತ್ತು ಶ್ರೀನಿವಾಸಪುರದಲ್ಲಿ ಬಾಲಾಜಿ ಎಜುಕೇಶನಲ್ ಟ್ರಸ್ಟ್ ಮತ್ತು ಅವ್ರದೊಂದು ಕಂಪನಿನೂ ಇದೆ, ಏನೋ ಒಂದು ಕಂಪನಿ ಮಾಡಿದ್ದಾರೆ. ಆ ಕಂಪನಿ ಹೆಸರಿನಲ್ಲಿ ಇವತ್ತು ಈ ಒಂದು ಮೇಳವನ್ನ ಶ್ರೀನಿವಾಸಪುರದಲ್ಲಿ ಮೊದಲ ಬಾರಿಗೆ ಸಂಘಟನೆ ಮಾಡಿರ್ತಕ್ಕಂಥದನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಸ್ವಾಗತ ಮಾಡುತ್ತೆ. ಇಂಥ ಒಂದು ಪ್ರಯತ್ನಗಳು ಹೆಚ್ಚೆಚ್ಚು ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ಈ ಹೋರಾಟಗಳಿಂದನೇ ಸಾಕಷ್ಟು ಮಾರುಕಟ್ಟಿನ ಅಭಿವೃದ್ಧಿ ಮತ್ತು ಸರ್ಕಾರದ ಕಡೆಯಿಂದ ಕೊಯ್ಲು ಮತ್ತು ಕೊಯ್ಲೋತ್ತರ ನಂತರದ ಅನೇಕ ಕಾರ್ಯಕ್ರಮಗಳು ಇವತ್ತು ಶ್ರೀನಿವಾಸಪುರಕ್ಕೆ ಮಾವು ಮಂಡಳಿ ಮುಖಾಂತರ ಅವೆಲ್ಲ ಕೊಡಿಸ್ಲಿಕ್ಕೆಲ್ಲ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಈ ಒಂದು ಮೇಳಗಳನ್ನು ಮಾಡೋದ್ರಿಂದ ಇಡೀ ರಾಜ್ಯದ ಜನತೆ ಇಲ್ಲಿಗೆ ಬಂದು ಒಂದು ಆಕರ್ಷಣೀಯವಾದಂಥ ರೀತಿಯಲ್ಲಿ ಇವೆಲ್ಲ ನೋಡುವಂಥದ್ದು ಮತ್ತು ಖರೀದಿ ಮಾಡುವಂಥದ್ದು ಇವೆಲ್ಲ ಆಗುತ್ತೆ. ಮತ್ತು ಮಾವಿನಲ್ಲಿ ಏನೇನೆಲ್ಲ ಮಾಡಬಹುದು ಅಂತಕ್ಕಂಥದ್ದು ನಮ್ಮ ಮಾವು ಬೆಳೆಗಾರರಿಗೂ ಕೂಡ ಆ ರೀತಿ ಒಂದು ಪರಿಚಯ ಆಗುತ್ತೆ. ಹಾಗಾಗಿ ಒಳ್ಳೆಯದು. ಇದರಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಬೇರೆಯವ್ರಿಗೂ ಕೂಡ ನಾವು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ.